ವರ್ಷದ ರಿವೆಂಜ್ ನಾವು ತಿರ್ಸ್ಕೊಡ್ತೀವಿ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಕಷ್ಟ ಅನ್ನೋದಕ್ಕಿಂತ ಗೆಲುವು ಜಾಸ್ತಿ ಇದೆ ಈ ಟೈಮಲ್ಲಿ. ಗೆಲ್ತಾರೆ, ಸೋಲು ಅನ್ನೋ ಮಾತಿಲ್ಲ. ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿತಾರೆ. ಆಲ್ ದ ಬೆಸ್ಟ್. ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ಹಾಯ್ ಹಲೋ ನಮಸ್ಕಾರ, ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾರ್ತಿಕ. ನಾಳೆ ದುಬೈನಲ್ಲಿ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಫೈನಲ್ ಕದನ ಆರಂಭವಾಗಲಿದೆ. ಈ ಒಂದು ಫೈನಲ್ ಕದನದಲ್ಲಿ 25 ವರ್ಷಗಳ ಸೇಡನ್ನು ತೀರಿಸಿಕೊಳ್ಳುತ್ತಾ ಇಂಡಿಯಾ ಅಂತ. ಈಗಾಗಲೇ ನಮ್ಮ ರೋಹಿತ್ ಶರ್ಮಾ ಹಾಗೂ ಕೊಹ್ಲಿ ಅಂತೂ ಸಖತ್ ಫಾರ್ಮ್ನಲ್ಲಿದ್ದಾರೆ. ಪಾಕಿಸ್ತಾನ ವಿರುದ್ಧ ಶತಕ ಬಾರಿಸಿದ್ರು. ನಂತರ ಇನ್ನೇನು ಆಸ್ಟ್ರೇಲಿಯಾ ವಿರುದ್ಧ ಶತಕದ ಅಂಚಿನಲ್ಲಿ ಫೇಲ್ ಆದರು. ಈಗ ನಮ್ಮ ವಿರಾಟ್ ಕೊಹ್ಲಿ ಅವರು ನಾಳೆ ನ್ಯೂಜಿಲ್ಯಾಂಡ್ ವಿರುದ್ಧ ಯಾವ ರೀತಿ ಆಡ್ತಾರೆ, ನಾಳೆ ಇಂಡಿಯಾ ಗೆಲ್ಲುತ್ತಾ ಅನ್ನೋದ್ರ ಬಗ್ಗೆ ಜನರ ಥರನೇ ಕೇಳ್ಕೊಂಬರೋಣ ಬನ್ನಿ. ನಾಳೆ ಇಂಡಿಯಾ ನ್ಯೂಜಿಲ್ಯಾಂಡ್ ಮ್ಯಾಚ್ ಇದೆ. ನಮ್ಮ ಇಂಡಿಯಾನೇ ಅದರಲ್ಲಿ ಗೆಲ್ಲುತ್ತೆ. ವಿರಾಟ್ ಕೊಹ್ಲಿನೇ ಕಪ್ ಗೆಲ್ತಾರೆ. ಮ್ಯಾನ್ ಆಫ್ ದಿ ಮ್ಯಾಚ್ ವಿರಾಟ್ ಕೊಹ್ಲಿನೇ ಆಗ್ತಾರೆ. 25 ವರ್ಷದ ಶೇಡ್ನ ತೀರಿಸ್ತಾರೆ. ನಿಮಗೆ ಯಾರು ಸರ್ ನಿಮ್ಮ ಫೇವರೇಟ್ ತಂಡದಲ್ಲಿ ಆಟಗಾರ ಅಂತ? ವಿರಾಟ್ ಕೊಹ್ಲಿ ಮತ್ತು ಗಿಲ್ಲು ಚೆನ್ನಾಗಿ ಆಡ್ತಾರೆ ಅಂತೀರಾ ನಿಮ್ಮ ನಿರೀಕ್ಷೆ ಅಂತೆ? ನಮ್ಮ ನಿರೀಕ್ಷೆ ಅಂತೆ ಗಿಲ್ಲು ಚೆನ್ನಾಗಿ ಆಡ್ತಾರೆ. ವಿರಾಟ್ ಕೊಹ್ಲಿ ಅಂತೂ ಸೂಪರ್ ಆಗಿ ಆಡ್ತಾರೆ. ಈಗಾಗಲೇ ಲೀಗ್ ಹಂತದಲ್ಲಿ ನ್ಯೂಜಿಲೆಂಡ್ ನ ಬಗ್ಬಡಿದಿದೆ ಇಂಡಿಯಾ. ಈಗ ಫೈನಲ್ ಬಂದಿದ್ದಾರೆ ಮತ್ತೆ ನ್ಯೂಜಿಲೆಂಡ್ ಜೊತೆ. ಮತ್ತೊಮ್ಮೆ ನ್ಯೂಜಿಲೆಂಡ್ 25 ವರ್ಷದ ಹಿಂದೆ ಸೋತಿದ್ರು ನ್ಯೂಜಿಲೆಂಡ್ ಜೊತೆ ಇಂಡಿಯಾದವರು. ಇವತ್ತು ಗೆಲುವಿನ ಫೇವರೇಟ್ ಆಗ್ತಾರಾ ಟೀಮ್ ಇಂಡಿಯಾದವರು? ಇವತ್ತು ಯಾವುದೇ ಕಾರಣಕ್ಕೂ ಇಂಡಿಯಾನೇ ಫೇವ್ರೇಟ್ ಆಗುತ್ತೆ. 25 ವರ್ಷದ ರಿವೆಂಜ್ ನಾವು ತಿರ್ಸ್ಕೊಡ್ತೀವಿ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಹೊಡಿತಾರ ನಾಳೆ ಅಂತೀರಾ? ನಾನು KL ರಾಹುಲ್ ಫ್ಯಾನ್. ಹಾಗಾದ್ರೆ ಹೇಗೆ ನಮ್ಮ ಕನ್ನಡಿಗ ನಾಳೆ ಧೂಳಿಪಟ ಎಬ್ಬಿಸ್ತಾರ ಅಂತ? ಎಸ್, ಆಫ್ ಕೋರ್ಸ್. ಗೆಲುವಿನ ಫೇವರೇಟ್ ಯಾರು ಅಂತ ನಿಮಗೆ? ಇಂಡಿಯಾನಾ ಅಥವಾ ನ್ಯೂಜಿಲೆಂಡ್? ಇಂಡಿಯಾ. ಹಾಗಾದ್ರೆ ವಿರಾಟ್ ಕೊಹ್ಲಿ ನಾಳೆ ಕಮಾಲ್ ಮಾಡ್ತಾರೆ ಗ್ರೌಂಡ್ ಅಲ್ಲಿ ಅಂತೀರಾ? ನಿಮಗೆ ಯಾರ ಮೇಲೆ ನಿರೀಕ್ಷೆ ಇದೆ ನಾಳೆ ಯಾರು ಚೆನ್ನಾಗಿ ಆಡ್ಬೋದು ಅಂತ? ಹಾರ್ದಿಕ್ ಪಾಂಡ್ಯ, ವಿರಾಟ್ ಕೊಹ್ಲಿ, KL ರಾಹುಲ್. ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿತಾರೆ. ಆಲ್ ದ ಬೆಸ್ಟ್. ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ಯಾರು ಕಪ್ ಎತ್ತಿಡ್ಬೋದು ಅಂತೀರಾ? ನಮ್ಮ ಇಂಡಿಯಾದವ್ರೆ ಅಣ್ಣ. ವಿರಾಟ್ ಕೊಹ್ಲಿ ಸತತ್ ಸೆಂಚುರಿ ಹೊಡಿತಾವ್ರೆ, ಫಾರ್ಮ್ ನಲ್ಲಿ ಇದಾರೆ ಒಳ್ಳೆ. ನಾಳೆ ನ್ಯೂಜಿಲೆಂಡ್ ಅವರಿಗೆ ಮತ್ತೆ ಮುಟ್ ನೋಡ್ಕೊಳ್ಳೋ ಉತ್ತರ ಕೊಡ್ತಾರ ಅಂತೀರಾ? ಕೊಡ್ತಾರೆ. ಕೊಡೋದಕ್ಕೋಸ್ಕರನೇ ಅವ್ರು ಟೀಮಲ್ಲಿ ಇರೋದು. ಅವ್ರು ಇಂಡಿಯಾಗೆ ಒಂದು ಬೆನ್ನೆಲುಬು ಅಲ್ವಾ? 25 ವರ್ಷದ ಹಿಂದೆ ಇದೇ ನಮ್ಮ ಟೀಮ್ ಇಂಡಿಯಾ ಸೋತಿತ್ತು ನ್ಯೂಜಿಲೆಂಡ್ ಜೊತೆಗೆ. ನಾಳೆ ಗೆಲ್ತಾರ ಅಂತೀರಾ? ಗೆಲ್ತಾರೆ. ಯಾಕಂದ್ರೆ ನ್ಯೂಜಿಲೆಂಡ್ ಅಲ್ಲೇ ನಮ್ಮ ರಚಿನ್ ರವೀಂದ್ರ ಕೂಡ ಇದಾರೆ, ಬೆಂಗಳೂರಿನವರು. ಅವರು ಚೆನ್ನಾಗಿ ಫಾರ್ಮ್ ನಲ್ಲಿ ಇದಾರೆ, ಅವರು ಆಡುವ ಚಾನ್ಸ್ ಇದೆ. ಹೀಗಾಗಿ ಇಂಡಿಯಾಗೆ ಎಲ್ಲೋ ಒಂದ್ ಕಡೆ ಕಷ್ಟ ಆಗ್ಬೋದು ಅಂತೀರಾ? ಕಷ್ಟ ಅನ್ನೋದಕ್ಕಿಂತ ಗೆಲುವು ಜಾಸ್ತಿ ಇದೆ ಈ ಟೈಮಲ್ಲಿ. ಗೆಲ್ತಾರೆ, ಸೋಲು ಅನ್ನೋ ಮಾತಿಲ್ಲ. ಗೆಲ್ಲೇಬೇಕು ಅವರು. ಮ್ಯಾಚ್ ನೋಡ್ತೀರಾ ನೀವು? ನೋಡ್ತಾ ಇರ್ತೀವಲ್ಲ. ಕಳೆದ ಬಾರಿ ಪಾಕಿಸ್ತಾನ ಜೊತೆ ಚೆನ್ನಾಗಿ ಆಡಿದ್ರು ವಿರಾಟ್ ಕೊಹ್ಲಿ ಅವರು. ಮತ್ತೆ ಮೊನ್ನೆ ಶತಕದ ಅಂಚಿನಲ್ಲಿ ಫೇಲ್ ಆದ್ರು. ಅಷ್ಟು ಬಿಟ್ರೆ ಸ್ವಲ್ಪ ಅವ್ರಿಗೆ ಇಂಜುರಿ, ಸ್ವಲ್ಪ ಅವ್ರಿಗೇನೋ ಪ್ರಾಬ್ಲಮ್ ಆಗಿರ್ಬೇಕೇನೋ ಅಷ್ಟೇ. ಅದಕ್ಕೋಸ್ಕರ ಅವರು ಆತರ ಆಗಿರ್ಬೋದು. ಬಟ್ ಈ ಮ್ಯಾಚ್ ಗೆಲ್ತಾರೆ. ಟೀಮ್ ಇಂಡಿಯಾ ಆಟಗಾರರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಆಲ್ ದ ಬೆಸ್ಟ್. ನಮ್ಮ ಭಾರತಕ್ಕೆ ಜಯ ಸಿಗಲಿ ಅಷ್ಟೇ. ನಾವು ಯಾವತ್ತು ನಮ್ಮ ಭಾರತ ಅನ್ನೋ ಹೆಮ್ಮೆ ನಮಗೆ ಖಂಡಿತ ಇದೆ. ನಿಮ್ ಫೇವರೇಟ್ ಪ್ಲೇಯರ್ ಯಾರು ಸರ್? ವಿರಾಟ್ ಕೊಹ್ಲಿ. ನಾಳೆ ಸೆಂಚುರಿ ಹೊಡಿತಾರಂತೀರಾ? ಖಂಡಿತ ನಮ್ಮ ಹೋಪ್ ನಾವು ಕಳ್ಕೊಳಲ್ಲ ಅಷ್ಟೇ ನಾವು ಹೇಳೋದು. ಸಖತ್ ಫಾರ್ಮ್ ಅಲ್ಲಿ ಇದ್ದಾರೆ ವಿರಾಟ್ ಕೊಹ್ಲಿ ಅವರು. ನಾಳೆ ದುಬೈಯಲ್ಲಿ ಕಮಾಲ್ ಮಾಡ್ತಾರ ಅಂತೀರಾ? ಕಪ್ ಈಗಾಗಲೇ T20 ವರ್ಲ್ಡ್ ಕಪ್ಸ್ ಆಗಿದ್ರು. ಈಗ ನಾಳೆ ನ್ಯೂಜಿಲೆಂಡ್ ಜೊತೆಗೆ ಗೆದ್ರೆ ಅಂದ್ರೆ ಇಂಡಿಯಾ ಟೀಮ್ ಅವರು ಎಷ್ಟು ನಿಮಗೆ ಖುಷಿ ಆಗ್ಬೋದು ಅಂತ? ಖಂಡಿತ ನಮ್ಮ ದೇಶ ಅಲ್ವಾ, ಇವಾಗ ನಮ್ಮ ಟೀಮ್ ಅಂತ ಏನು ಹೇಳ್ತೀವಿ ಅದು ನಮ್ಮ ಒಳಗಡೆಯಿಂದನೇ ಬಂದ್ಬಿಟ್ಟಿದೆ. ಚಿಕ್ಕ ವಯಸ್ಸಿಂದ ನಾವು ಏನೇ ಹೇಳ್ಬೇಕು, ಸಚಿನ್ ಅಣ್ಣ ಇದು ಮಾಡ್ತಾರೆ, ಸ್ಕೋರ್ ಮಾಡ್ತಾರೆ ಅಂದಮೇಲೆ ಅದೇ ನಮ್ಮ ಒಳಗಡೆನೂ ಇದಾಗ್ಬಿಟ್ಟಿರುತ್ತೆ. ಸೊ ಇಟ್ಸ್ ಆಲ್ ವಿತ್ ನಮಗೆ ಅಂತಾನೆ. ಟಾಸ್ ಗೆದ್ರೆ ಟೀಮ್ ಇಂಡಿಯಾ ಬ್ಯಾಟಿಂಗ್ ತಗೋಬೇಕಾ ಬೌಲಿಂಗ್ ತಗೋಬೇಕಾ ಅಂತ? ಅದು ನಾನು ಅಭಿಪ್ರಾಯ ಹೇಳಿ ಸಾಕು. ಅಭಿಪ್ರಾಯ ಅವರ ಪ್ರಕಾರ ಅವ್ರು ತಗೊಳ್ಳಿ, ನಾವು ಎಲ್ಲದಕ್ಕೂ ಸಾಥ್ ಕೊಡೋದು ನಮ್ಮ ಚೇಸಿಂಗ್ ಮಾಸ್ಟರ್ ನಮ್ಮ ವಿರಾಟ್ ಕೊಹ್ಲಿ ಇದ್ದಾರೆ. ಎಷ್ಟೋ ರನ್ ಇದ್ರು ಚೇಸ್ ಮಾಡುವಂತ ತಾಕತ್ತಿದೆ ವಿರಾಟ್ ಕೊಹ್ಲಿ ಅವರ ಹತ್ರ. ಹಾಗಾಗಿ ಬ್ಯಾಟಿಂಗ್ ಫಸ್ಟ್ ತಗೊಳ್ತಾರಾ ಅಥವಾ ಬೌಲಿಂಗ್ ಫಸ್ಟ್ ತಗೊಳ್ತಾರಾ ಅಂತ? ಖಂಡಿತ ನೀವು ಹೇಳಿರೋ ಪ್ರಕಾರ ನಾವು ತಗೊಂಡ್ರೆ ಅವರು ಚೇಸ್ ಮಾಡೋ ಕೆಪಾಸಿಟಿ ಇರೋದ್ರಿಂದ ಅವರಿಗೆ ಖಂಡಿತ ಬೌಲಿಂಗ್ ಫಸ್ಟ್ ತಗೊಂಡು ನಂತರ ಚೇಸ್ ಮಾಡಬಹುದು. ಬಹುಶಃ ಆ ಥರ ಇರಬಹುದು. ಜೈ ಹಿಂದ್, ಜೈ ಹಿಂದ್, ಜೈ ಭಾರತ್ ಮಾತಾ. ಫೇವರೇಟ್ ಪ್ಲೇಯರ್ ಮ್ಯಾಮ್ ಟೀಮ್ ಇಂಡಿಯಾದಲ್ಲಿ? ಕೊಹ್ಲಿ. ವಿರಾಟ್ ಕೊಹ್ಲಿ ನಾಳೆ ಸೆಂಚುರಿ ಹೊಡಿತಾರಂತೀರಾ? ಹೊಡಿತಾರೆ 100%. ಕಪ್ಪು ನಮ್ದೇ ಅಂತೀರಾ ನಾಳೆ? ಯಾಕಂದ್ರೆ ದುಬೈಲಿ ನಾಳೆ ನ್ಯೂಜಿಲೆಂಡ್ ಮತ್ತೆ ಇಂಡಿಯಾ ಫೈನಲ್ ಮ್ಯಾಚ್ ಇದೆ. 100% ಈ ಸತಿ ಇಂಡಿಯಾನೇ ವಿನ್ ಆಗೋದು. 25 ವರ್ಷದ ಸೇಡನ್ನ ತೀರಿಸಿಕೊಳ್ಳುತ್ತಾ ಟೀಮ್ ಇಂಡಿಯಾ ಅಂತ? ಆ ಜಿದ್ದಂತೂ ಇದ್ದೇ ಇದೆ ಟೀಮ್ ಇಂಡಿಯಾ ಅಲ್ಲಿ. ಸೊ 100% ಮೀನ್ಸ್ ಅಂದರೆ ನಮ್ಮ ಟೀಮ್ ಇಂಡಿಯಾ ನಾಳೆ ಕಪ್ ಅಂತೂ ನಮ್ಮದೇ. ನೀವೊಂದು ಟಿಪ್ ಕೊಡೋದಾದ್ರೆ ಟೀಮ್ ಇಂಡಿಯಾ ಆಟಗಾರರಿಗೆ ಯಾವ ರೀತಿ ಆಡಬೇಕು ಅನ್ನೋ ಟಿಪ್ ಕೊಡೋದಾದ್ರೆ ಏನು ಹೇಳೋದು?
ಅವ್ರು ಇವಾಗ ಹೆಂಗೆ ಪಾಕಿಸ್ತಾನ ಜೊತೆ ಸ್ಟಡಿಯಾಗಿ ಆಡಿ ಒಂದು ಕಾನ್ಫಿಡೆಂಟಲ್ಲಿ ಆಡಿದ್ರು, ಅದೇ ರೀತಿ ಕಾನ್ಫಿಡೆಂಟಾಗಿ ನಾಳೆ ಸ್ಟಡಿಯಾಗಿ ಮ್ಯಾಚ್ನ ವಿನ್ ಆಗೇ ಆಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಈಗಾಗಲೇ ವಿರಾಟ್ ಕೊಹ್ಲಿ ಅವರು ಸಖತ್ ಫಾರ್ಮ್ ಅಲ್ಲಿ ಇದ್ದಾರೆ. ನಾಳೆ ನ್ಯೂಜಿಲೆಂಡ್ ಜೊತೆ ದುಬೈನಲ್ಲಿ ಕಮಾಲ್ ಮಾಡ್ತಾರ ಅಂತೀರಾ? ವಿಕ್ಟ್ರಿ ನಮ್ದೆ. ಒಂದೇನಾದ್ರೂ ವಿಶ್ ಹೇಳಿ ಜೋರಾಗಿ. ಟೀಮ್ ಇಂಡಿಯಾ, ಗೋ ಫಾರ್ ಇಟ್, ದ ಕಪ್ ಇಸ್ ಯೋರ್ಸ್, ಆಲ್ ದ ವೆರಿ ಬೆಸ್ಟ್. ಸೊ ಆ್ಯಕ್ಚುಲಿ ನಾನು ಇಂಡಿಯಾ ಸಿಮೆಂಟ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಕಂಪ್ನಿಯಿಂದ ಟೀಮ್ ಇದೆ ಚೆನ್ನೈ ಸೂಪರ್ ಕಿಂಗ್ ಅಂತ ಹೇಳ್ಬಿಟ್ಟು. ಧೋನಿ ವಾಸ್ ದ ಕ್ಯಾಪ್ಟನ್. ಸೊ ಐ ಆಲ್ವೇಸ್ ಪ್ರೇ ಫಾರ್ ದ ಇಂಡಿಯಾ ವಿನ್ ಆಗಬೇಕು. ಇಂಡಿಯಾ ಎವ್ರಿ ಟೈಮ್ ವಿನ್ ಆಗುತ್ತೆ, ಡೌಟ್ಸೇ ಇಲ್ಲ. ಬಟ್ ಇನ್ನು ಸ್ವಲ್ಪ ಜಾಸ್ತಿ ರನ್ನಲ್ಲಿ ವಿನ್ ಆಗಬೇಕು ನಾವು ಆಶೆ ಮಾಡ್ತೇವೆ. ವಿರಾಟ್ ಕೊಹ್ಲಿ ಅವರು ಈಗಾಗಲೇ ಸಖತ್ ಫಾರ್ಮ್ ಅಲ್ಲಿ ಇದ್ದಾರೆ. ಹೌದು, ನಾಳೆ ಹೇಗೆ ಆಡ್ಬೋದು ಅಂತೀರಾ? ನಾಳೆ ಇನ್ನೂ ಫಾರ್ಮಲ್ಲಿ ಜಾಸ್ತಿ ಆಡ್ತಾರೆ ಅವರು. ಈಸ್ ದ ಬ್ಯಾಕ್ ಬೋನ್ ನಾವು. ಸೊ ಈಸ್ ದ ರೋಲ್ ಮಾಡೆಲ್ ಫಾರ್ ಆಲ್ ವರ್ಲ್ಡ್, ನಾಟ್ ಓನ್ಲಿ ಇಂಡಿಯಾ, ಎಲ್ಲ ವರ್ಲ್ಡ್ ಪ್ಲೇಯರ್ಸ್ಗೆ ಈಸ್ ದ ರೋಲ್ ಮಾಡೆಲ್. ನಮ್ಮ ಟೀಮ್ ಇಂಡಿಯಾ ಲೀಗ್ ಹಂತದಲ್ಲಿ ಗೆಲ್ತಾನೆ ಬರುತ್ತೆ. ಕೆಲವೊಂದು ಫೈನಲ್ ಅಲ್ಲಿ ಯಾಕೋ ಪ್ಲೇಯರ್ಸ್ಗಳು ಮಂಕ್ ಆಗ್ತಾರೆ, ಯಾಕೆ ಅಂತ? ಇಲ್ಲ, ಅದು ಕೆಲವು ಟೈಮ್ ಏನಾಗುತ್ತೆ, ಒಂದು ವೀಕ್ನೆಸ್ ಇದೆ ಇಂಡಿಯಾದಲ್ಲಿ, ದೇರ್ ಹ್ಯಾನ್ಸ್ ಓವರ್ ಕಾನ್ಫಿಡೆನ್ಸ್. ಅದನ್ನೊಂದು ರೀಸನ್ ಆಗಿರ್ಬೋದು. ಸೊ ಎಲ್ಲ ಟೀಮ್ ಪ್ಲೇಯರ್ ಆಸ್ ಪರ್ ದ ಲೀಡರ್ ಏನು ಗೈಡ್ ಮಾಡ್ತಾರೆ ಅದರ ಪ್ರಕಾರ ಆಡಿದ್ರೆ ಆಟೋಮೆಟಿಕ್ ಆಗಿ ಹಿಂದೆ 25 ವರ್ಷಗಳ ಹಿಂದೆ ನ್ಯೂಜಿಲೆಂಡ್ ಮತ್ತೆ ಇಂಡಿಯಾ ಫೈನಲ್ ಬಿದ್ದಿತ್ತು ಇದೇ ರೀತಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ. ಹೌದು, ಅವಾಗ ನ್ಯೂಜಿಲೆಂಡ್ ಅವ್ರು ಗೆದ್ದಿದ್ರು, ಹೌದು, ಇಂಡಿಯಾದವರು ಮುಖಭಂಗವನ್ನು ಅನುಭವಿಸಿದ್ರು. Correct. ಈ ಬಾರಿ ಗೆಲ್ಲುವ ಫೇವರೇಟ್ ಆಗ್ತದ ಭಾರತ ಅಂತ? ಅಲ್ಲ, ಗೆಲುವಿನ ಬದಲು ಗೆಲ್ಲೇಬೇಕು. ಇದು 100% ಗೆಲ್ಲೇಬೇಕು. ನಾವು ಅದೇ ಪ್ರೇ ಮಾಡ್ತೀವಿ, ಇಂಡಿಯಾ ಶುಡ್ ಆಲ್ವೇಸ್ ವಿನ್. ಸೊ ಅವರು ಸ್ವಲ್ಪ ಕಾಮ್ ಆಗಿ, ಕೂಲ್ ಆಗಿ, ಪೇಷನ್ಸ್ ಆಗಿ, ಕೊಹ್ಲಿ ಗೈಡ್ಲೈನ್ಸ್ ಅಲ್ಲಿ ಆರಾಮ್ಸೆ ಆಗುತ್ತೆ. 100% ವಿನ್ ಆಗುತ್ತೆ ಡೆಫಿನೆಟ್ ಆಗಿ. ಟೀಮ್ ಇಂಡಿಯಾ ಆಟಗಾರರಿಗೆ ಟಿಪ್ಸ್ ಕೊಡೋದಾದ್ರೆ ಏನ್ ಹೇಳೋಕೆ ಇಷ್ಟಪಡ್ತೀವಿ? ಯಾವ ರೀತಿ ಆಡ್ಬೋದು, ನಾಳೆ ಆಡ್ತೀರಿ ಅನ್ನೋ ಒಂದು ಅಭಿಪ್ರಾಯ ನಿಮ್ದು? ಸೊ ನನ್ನ ಪ್ರಕಾರ ಟಾಸ್ ವಿನ್ ಆದರೆ ಲೆಟ್ ದೆಮ್ ಫಸ್ಟ್ ಟೇಕ್ ದ ಬ್ಯಾಟಿಂಗ್ ಫಸ್ಟ್ ತಗೊಳ್ಳಿ, 100% ವಿನ್ ಆಗ್ತಾರೆ. ಟಾರ್ಗೆಟ್ ಎಷ್ಟು ಕೊಡ್ಬೋದು ಅಂತೀರಾ ನಾಳೆ? ಸೊ ಟಾರ್ಗೆಟ್ ನಾಳೆ ಅರೌಂಡ್ ಒಂದು 280 to 300. ಎಸ್. ಹಾರ್ದಿಕ್ ಪಾಂಡ್ಯನು ಒಳ್ಳೆ ಆಟ ಆಡ್ತಾ ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಏನ್ ಹೇಳೋಕೆ ಇಷ್ಟಪಡ್ತೀರಿ? ಹಾರ್ದಿಕ್ ಪಾಂಡ್ಯ ನಾಳೆ ಶತಕ ಬರೆಸ್ಬೇಕಂತ ಒಂದು ಆಸೆ ಇದೆ. ಆಗಲ್ಲ, ನೋಡಬೇಕು. ಟಾಸ್ ಗೆದ್ಮೇಲೆ ಬ್ಯಾಟಿಂಗ್ ತಗೋತಾರೋ ಫೀಲ್ಡಿಂಗ್ ತಗೋತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವಿರಾಟ್ ಕೊಹ್ಲಿ ಸಖತ್ ಫಾರ್ಮ್ ಅಲ್ಲಿ ಇದ್ದಾರೆ. ನಾಳೆ ಕಮಾಲ್ ಮಾಡ್ಬೋದು ಅಂತೀರಾ ದುಬೈಯಲ್ಲಿ? ಮಾಡಿದ್ರು ಮಾಡ್ಬೋದು, ಯಾಕಂದರೆ ಲಾಸ್ಟ್ ಟೈಮ್ ಮಾಡಿದ್ರು ಸಕ್ಸಸ್ ಆಯಿತು. ಈ ಸಲ ಚಾನ್ಸ್ ಇದೆ, 75% ಚಾನ್ಸ್ ಇದೆ, ನೋಡಬೇಕು. ಯಾಕಂದ್ರೆ ಪ್ರತಿ ಬಾರಿ ಲೀಗ್ ಹಂತದಲ್ಲಿ ಟೀಮ್ ಇಂಡಿಯಾ ಒಳ್ಳೆ ಆಟ ಆಡ್ತಾನೆ ಬರುತ್ತೆ. ಲೀಗ್ ಹೌದು. ಹಂತದಲ್ಲಿ ಸೋಲೋದಿಲ್ಲ, ಫೈನಲ್ ಬರೋದು ತಲುಪುತ್ತೆ. ಬಟ್ ಫೈನಲ್ ಅಲ್ಲಿ ಯಾಕೆ ಮಂಕ್ ಆಗ್ತಾರೆ ನಮ್ಮ ಆಟಗಾರರು ಅಂತ? ಫೈನಲ್ಲಿ ಅವ್ರಿಗೂ ಸ್ವಲ್ಪ ಟೆನ್ಷನ್ ಇರುತ್ತೆ, ಸ್ವಲ್ಪ ಶೇಕು, ಸ್ವಲ್ಪ ಕಾನ್ಸಂಟ್ರೇಷನ್ನಿಂದ ಆಡಿದ್ರೆ ಅದು ಒಬ್ಬೊಬ್ಬರ ಥರ ಮೈಂಡ್ ಇರುತ್ತೆ. ಆಟಗಾರರಿಗೆ ಯಾವ ರೀತಿ ಆಡಬೇಕು ಅನ್ನೋದು ಒಂದು ಟಿಪ್ಸ್ ಕೊಡೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಿ ಸರ್? ಕೊಡೋದು ಅಂದರೆ ಅದು ಅದೇ ಕೋಚ್ ಅವರೇ ಹೇಳಬೇಕು. ಅದೇ ನಾಳೆ ಟಾರ್ಗೆಟ್ ಎಷ್ಟು ಕೊಡಬೇಕು ನ್ಯೂಜಿಲೆಂಡ್ ಅವ್ರಿಗೆ? ಟಾರ್ಗೆಟ್ ನ್ಯೂಜಿಲೆಂಡ್ಗೆ ಒಂದು 350 ಮೇಲೆ ದಾಟಬೇಕು. 350 ಮೇಲೆ ಹೊಡೆದ್ರೆ ಪಕ್ಕ ಇಂಡಿಯಾನೇ ಅಂತೀರಾ? ಬೌಲಿಂಗ್ ಚೆನ್ನಾಗಿ ಮಾಡಬೇಕು. ಬ್ಯಾಟಿಂಗ್ ನಾವು ಫಸ್ಟ್ ತೊಗೊಂಡ್ರೆ ಬೌಲಿಂಗು ಸ್ವಲ್ಪ ಟೈಟ್ ಮಾಡಬೇಕು ಅವ್ರಿಗೆ. ಅವ್ರೇನ ಬ್ಯಾಟಿಂಗ್ ತೊಗೊಂಡ್ರೆ ತಿರ್ಗಾ ಬೌಲಿಂಗ್ಗೆ ಚೆನ್ನಾಗಿ ಕನ್ನಡಿಗ ಮಾಡಬೇಕು. KL ರಾಹುಲ್ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಸರ್? ತಂಡದಲ್ಲಿ ಒಳ್ಳೆ ಆಡ್ತಾ ಇದ್ದಾರೆ. ಮೊನ್ನೆ ಸಹ ಆಸ್ಟ್ರೇಲಿಯಾ ವಿರುದ್ಧ ಗೆಲುವನ್ನು ತಂದುಕೊಟ್ರು. ನಾಳೆ KL ರಾಹುಲ್ ಅವರು ನ್ಯೂಜಿಲೆಂಡ್ ಜೊತೆ ಹೇಗೆ ಆಡ್ಬೋದು ಅಂತೀರಾ? ಇಲ್ಲ, ಇದು 3 ಮ್ಯಾಚು ಚೆನ್ನಾಗಿ ಆಡಿದ್ರು. ಅವ್ರಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಇದೆ, ಬೇರೆಯವ್ರ ಥರ ಇದು ಮಾಡಲ್ಲ, ಬಾಲ್ ನೋಡ್ಕೊಂಡು ಆಡ್ತಾರೆ. ಬಾಕಿಯವರೆಲ್ಲ ಸ್ವಲ್ಪ ಹಂಗಂಗೆ ಇದು ಮಾಡ್ತಾರೆ, ಆ ಥರ. ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಸರ್? ಹಾರ್ದಿಕ್ ಪಾಂಡ್ಯ ಅವರು ಲಾಸ್ಟ್ ಮ್ಯಾಚ್ ವಿನ್ನರ್ ಬ್ಯಾಟರ್ ಅವರೇ, ಬಟ್ ಚೆನ್ನಾಗಿ ಆಡ್ತಾರೆ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ. 25 ವರ್ಷದ ಹಿಂದೆ ಇಂಡಿಯಾ ನ್ಯೂಜಿಲೆಂಡ್ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಬಿದ್ದಿತ್ತು. ಅವಾಗ ಇಂಡಿಯಾದವರು ಸೋತಿದ್ರು. ಬಟ್ ನಾಳೆ ಗೆಲುವಿನ ಫೇವರೇಟ್ ಆಗುತ್ತಾ ಟೀಮ್ ಇಂಡಿಯಾ ಅಂತ? ಇಂಡಿಯಾ ಶಾರ್ಟ್ಲಿ ಗೆಲ್ತಾರೆ. ವಿರಾಟ್ ಕೊಹ್ಲಿ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ? ವಿರಾಟ್ ಕೊಹ್ಲಿ ಬಗ್ಗೆ ಏನು ಹೇಳಕ್ ಆಗಲ್ಲ. ಅವ್ರ ಫಾರ್ಮ್ ಅಲ್ಲಿ ಇದ್ದಾರೆ, ಆಡ್ಬೋದು, ಆಡಕ್ಕೂ ಹೇಳಕ್ ಆಗಲ್ಲ. ಆದ್ರೆ ಇಂಡಿಯಾ ಗೆಲ್ತಾರೆ. ನಾಳೆ ಒಂದ್ ವೇಳೆ ಟೀಮ್ ಇಂಡಿಯಾ ಟಾಸ್ ಗೆದ್ರೆ ಬ್ಯಾಟಿಂಗ್ ಆಯ್ಕೊಳ್ಬೇಕಾ ಅಥವಾ ಬೌಲಿಂಗ್ ಅಂತ ಫಸ್ಟ್? ಅವರು ಬಾಲಿಂಗ್ ತಗೊಬೇಕು. ಯಾಕೆ ಏನಕ್ಕಂದ್ರೆ ಬಾಲಿಂಗ್ ಅಂದ್ರೆ ಇಂಡಿಯಾ ಹತ್ರ ಅಷ್ಟು ಒಳ್ಳೆ ಬಾಲರ್ಸ್ ಇಲ್ಲ ಇವಾಗ ಫಾರ್ಮ್ ಅಲ್ಲಿ. ಮತ್ತೆ ಅವ್ರು ಚೇಸ್ ಮಾಡ್ಬೋದು. ಏನಕ್ಕಂದ್ರೆ ವಿರಾಟ್ ಕೊಹ್ಲಿ ಚೇಸ್ ಮಾಸ್ಟರು. ವರುಣ್ ಚಕ್ರವರ್ತಿ ಆಮೇಲೆ ನಮ್ಮ ಶಮಿ ಒಳ್ಳೆನೆ ಬೌಲಿಂಗ್ ಹಾಕಿದ್ರಲ್ಲ, ಒಳ್ಳೆ ಹಾಕಿದ್ರು, ಆದ್ರೂ ಅಷ್ಟು ಫಾರ್ಮ್ ಅಲ್ಲಿ ಇದ್ದಿಲ್ಲ ಬಾಲರ್ಸ್. 25 ವರ್ಷದ ಸೇಡನ್ನ ತೀರಿಸ್ಕೊಳ್ತಾರ ನಾಳೆ ಟೀಮ್ ಇಂಡಿಯಾ ಅಂತೀರಾ? ಟೀಮ್ ಇಂಡಿಯಾ ಪಕ್ಕ ಶಾರ್ಟ್ಲಿ ಗೆಲ್ತಾರೆ. ಯಾಕಂದ್ರೆ ಲೀಗ್ ಹಂತದಲ್ಲಂತೂ ಅವ್ರನ್ನ ಬಡ್ದಿದ್ದೇವೆ ನ್ಯೂಜಿಲೆಂಡ್ ಅವ್ರನ್ನ. ಈಗ ಫೈನಲ್ ಒಂದೇ ನಮ್ದು, ಫೈನಲ್ ಗೆಲ್ತಾರೆ ಇಂಡಿಯಾ ಶಾರ್ಟ್ಲಿ. ಗೆಲುವಿನ ಫೇವರೇಟ್ ಟೀಮ್ ಇಂಡಿಯಾನೇ ಅಂತೀರಾ? ಟೀಮ್ ಇಂಡಿಯಾ ಏನ್ ಹೇಳಕ್ ಇಷ್ಟಪಡ್ತೀರಿ ಟೀಮ್ ಇಂಡಿಯಾ ಆಟಗಾರರಿಗೆ? ಯಾವ ರೀತಿ ಆಡಬೇಕು ನೀವು ಅನ್ನೋ ಟಿಪ್ಸ್ ಕೊಡೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾವ ನಿಧಾನ ಆಡ್ಬೇಕಾ? ಟಾರ್ಗೆಟ್ ಎಷ್ಟು ಕೊಡ್ಬೇಕು?
ಸಿಚುವೇಶನ್ ನೋಡಿ, ಕಂಡೀಷನ್ ನೋಡಿ, ಅಲ್ಲಿ ಆ ಸಿಚುವೇಶನಲ್ಲಿ ಯಾವ ಥರ ಪರ್ಫೆಕ್ಟ್ ಇರುತ್ತೆ ಆ ಥರ ಆಡಿ ದುಬೈ Match ಪಿಚ್ ನಲ್ಲಿ ಗೆಲ್ಬೇಕು. ನಾಳೆ ಟಾರ್ಗೆಟ್ ಎಷ್ಟು ಕೊಡ್ಬೇಕು? ಯಾಕಂದ್ರೆ ದುಬೈ ಪಿಚ್ ಅಲ್ಲೇ ಜಾಸ್ತಿ ಬೌನ್ಸಿ ಪಿಚ್ ಅಲ್ಲ ಅವು. ಇಂಡಿಯಾ ಮೀನ್ಸ್ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಒಂದು 250 260 ಒಳ್ಳೆ team. ನಾರ್ಮಲ್ ಅನ್ಸುತ್ತಿಲ್ವಾ ನ್ಯೂಜಿಲೆಂಡ್ ಅವ್ರಿಗೆ? ಯಾಕಂದ್ರೆ ರಚಿನ್ ರವೀಂದ್ರ ಅಲ್ಲಿ ನಮ್ಮ ಬೆಂಗಳೂರು ಹುಡುಗ, ಅವನು ಫಾರ್ಮ್ ಅಲ್ಲಿ ಇದ್ದಾನೆ. ಆದರೆ ಬಾಲರ್ಸ್ ನಮ್ಮ ಇಂಡಿಯಾ ಅವರು ಫಾರ್ಮ್ ಅಲ್ಲಿ ಇದ್ದಾರೆ. ಹಾಗಾದ್ರೆ ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಆದರೆ ಇಂಡಿಯಾ ಒಂದು ಒಳ್ಳೆ ಸ್ಕೋರ್ ಹೊಡಿಬೇಕು ಅಂದ್ರೆ ಒಂದು 270 280 ಆದರೆ 250 ಒಳ್ಳೆ ಆ ಪಿಚ್ಚಲ್ಲಿ ಇಂಡಿಯಾ ಬಾಲಿಂಗ್ ನೋಡಿದ್ರೆ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಈಗ ಗೆದ್ಕೊ ಬನ್ನಿ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಗೆ ಸದಾ ಇರುತ್ತೆ. ಆ್ಯಕ್ಚುಲಿ ಲಾಸ್ಟ್ ಟೈಮು ಸೋತಿದ್ರು, ಈ ಸಲ ಲೈಕ್ ವರ್ಲ್ಡ್ ಕಪ್ಪಲ್ಲಿ ಸೋತಿರೋ ಕಾರಣ ಇದ್ರ ಚಾಂಪಿಯನ್ಸ್ ಟ್ರೋಫಿ ಗೆದ್ದು ಇಂಡಿಯಾ ಕೀರ್ತಿ ಪತಾಕೆ ಹಾರಿಸ್ಲಿ ಅಂತ ಕೇಳ್ಕೊತೀನಿ. ಈ ಹಿಂದೆ ನ್ಯೂಜಿಲೆಂಡ್ ಮತ್ತೆ ಇಂಡಿಯಾ ಫೈನಲ್ ಬಿದ್ದಿತ್ತು ಹಾ. ಚಾಂಪಿಯನ್ಸ್ ಟ್ರೋಫಿ ಹೌದು. 25 ವರ್ಷದಿಂದ. ಹಾಂ ಅವಾಗ ನ್ಯೂಜಿಲೆಂಡ್ ವಿರುದ್ಧ ಸೋತಿದ್ವಿ. ಹೌದು. ನಾಳೆ ಗೆಲುವಿನ ಫೇವರೇಟ್ ಆಗ್ತದ ನಮ್ಮ ಟೀಮ್ ಇಂಡಿಯಾ? ಖಂಡಿತ. ಏನಕ್ಕೆ ಅಂದ್ರೆ ಈಗ ಆಲ್ರೆಡಿ ಈಗ ಫಾರ್ಮೆಟಲ್ಲಿ ಆಲ್ರೆಡಿ ಲೀಗ್ ಮ್ಯಾಚಲ್ಲಿ ಸೋಲ್ಸಿದ್ದಾರೆ ನ್ಯೂಜಿಲೆಂಡ್ನ. ಸೊ ಆ ಕಾರಣ ನಾವು ಆರಾಮಾಗಿ ಗೆಲ್ಬೋದು ಅಂತ ಹೇಳ್ಬೋದು. ಲೈಕ್ ಇವಾಗ ರೋಹಿತ್ ಶರ್ಮಾ ಕ್ಯಾಪ್ಟನ್ ಇದ್ದಾನೆ, ಅವಾಗ ಬೇರೆ ಕ್ಯಾಪ್ಟನ್ ಇದ್ರು. ಸೊ ರೋಹಿತ್ ಶರ್ಮಾ ಮಾಸ್ಟರ್ ಮೈಂಡು, ಚೆನ್ನಾಗಿ ಮಾಡ್ತಾರೆ ಅಂತ. ವಿರಾಟ್ ಕೊಹ್ಲಿ ಅವರು ಸಖತ್ ಫಾರ್ಮ್ ಅಲ್ಲಿ ಇದ್ದಾರೆ. ನಾಳೆ ಕಮಾಲ್ ಮಾಡ್ತಾಂತೀರಾ ದುಬೈ ಸ್ಟೇಡಿಯಂ ನಲ್ಲಿ? ಡೆಫಿನೆಟ್ಲಿ ವಿರಾಟ್ ಕೊಹ್ಲಿ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಜೊತೆಗೆ ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, KL ರಾಹುಲ್, ಸೊ ಎಲ್ಲ ಚೆನ್ನಾಗಿದ್ದಾರೆ. ಜೊತೆಗೆ ಸ್ಪಿನ್ನರ್ಸ್ ಆಗಲಿ ಇವರು ವರುಣ್ ಧವನ್, ವರುಣ್ ಚಕ್ರವರ್ತಿ, ಮತ್ತೆ ಇವ್ರು ಇದಾರಲ್ಲ ಕುಲ್ದೀಪ್, ಸ್ಟ್ರೈಕಾಗಿ ಮಾಡ್ತಿದ್ದಾರೆ. ಜಡೇಜಾ ಕೂಡ ಲೈಕ್ 4 to 5 ಸ್ಪಿನ್ನರ್ಸ್ ಇಟ್ಕೊಂಡೇ ಆಡ್ಸಿದ್ದಾರೆ. ಸೊ ನೋಡೋಣ. ಟೀಮ್ ಇಂಡಿಯಾ ಎಷ್ಟು ಟಾರ್ಗೆಟ್ ಕೊಟ್ಟು ಗೆಲ್ಬಹುದು ಅಂತ ಒಂದ್ ವೇಳೆ ಬ್ಯಾಟಿಂಗ್ ಫಸ್ಟ್ ಆಡಿದ್ರೆ? ಲೈಕ್ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ದೇ ವಿಲ್ ಗಿವ್ 350+ ಟಾರ್ಗೆಟ್. ಟೀಮ್ ಇಂಡಿಯಾ ಆಟಗಾರರು ಯಾವ ರೀತಿ ಆಡಬೇಕು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಿದ್ರು? ಟೀಮ್ ಇಂಡಿಯಾ ಆಟಗಾರರು ಲೈಕ್ ಲಾಸ್ಟ್ ಏನು ಫಾರ್ಮೇಟ್ ಆಗಿದ್ದಾರೆ, ಸೊ ಅದಕ್ಕಿಂತ ತಿನ್ನ ಚೆನ್ನಾಗಿ ಆಡಬೇಕು. ಏನಕ್ಕೆ ಫೈನಲ್ ಮ್ಯಾಚು ಲೈಕ್ ಅಂದರೆ ಇಷ್ಟಿಲ್ ಉಳ್ಕೊಳ್ಳುತ್ತೆ. ಇವತ್ತು ಏನು ಆಡಿದ್ರು ಇಷ್ಟು ದಿನ ಆಡಿರೋದು ಒಂದಾದರೆ ಇವಾಗ ಏನು ಆಡ್ತಾರೆ ಅದು ಇಷ್ಟಿಲ್ ಉಳ್ಕೊಳ್ಳುತ್ತೆ. ಸೊ ಹಿಸ್ಟ್ರಿ ಇದೆ, ಅದೇ ಅವರ ಇದು ಮಾಡಲಿ ಅಂತ. 25 ವರ್ಷದ ಸೇಡನ್ನ ತೀರಿಸ್ಕೊಳ್ತಾರ ಇಂಡಿಯಾದವರು? ಡೆಫಿನೆಟ್ಲಿ ತೀರಿಸ್ಕೋಬೇಕು, ಅದೇ ನಮ್ಮ ಆಸೆ. ಏನು ಜೋರಾಗಿ ವಿಷಯ ಹೇಳಿ ನಮ್ಮ ಟೀಮ್ ಇಂಡಿಯಾಗೆ ಏನಾದ್ರು? ಆಲ್ ದ ಬೆಸ್ಟ್ ಇಂಡಿಯಾ, ಗೆದ್ಕೊ ಬನ್ನಿ. ಮತ್ತು ನ್ಯೂಜಿಲೆಂಡ್ ಪಂದ್ಯ ಇದೆ, ಎಲ್ಲರೂ ಕೂಡ ಚೆನ್ನಾಗಿ ನೋಡಿ ಭಾರತಕ್ಕೆ ಗೆಲ್ಲಿ ಅಂತ ಪ್ರೇಯರ್ ಮಾಡಿ. ಖಂಡಿತವಾಗ್ಲೂ ಎಲ್ಲರೂ ಕೂಡ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಈ ಸರಿ ಜೋಶ್ ಇದೆ. ಮೊನ್ನೆ ಆಡಿರ್ತಕ್ಕಂಥ ಮ್ಯಾಚ್ ತುಂಬ ಅದ್ಭುತವಾಗಿತ್ತು. ಹಾಗಾಗಿ ಎಲ್ಲರೂ ಕೂಡ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಆಡಬೇಕು ಅಂತೀರಾ ನಾಳೆ? ವಿರಾಟ್ ಕೊಹ್ಲಿ ಅವರು ಡಬಲ್ ಸೆಂಚುರಿ ಮಾಡ್ಬೇಕಂತ ಬಯಸ್ತಾ ಇದೀವಿ. ನಾಳೆ ಟಾರ್ಗೆಟ್ ಕೊಟ್ರೆ? ಟಾರ್ಗೆಟ್ 375 ಮೇಲೆ ಕೊಡಬೇಕು ಟಾರ್ಗೆಟ್. ಆದ್ರೆ ಇದು ಬೇರೆ ಕಡೆ ಇರೋದ್ರಿಂದಾಗಿ ಸ್ವಲ್ಪ ಅಲ್ಲಿ ಪಿಚ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಆದ್ರೆ ಪಾಕಿಸ್ತಾನದಲ್ಲಿ ಇದ್ರೆ ಖಂಡಿತವಾಗ್ಲೂ 375 ಹೊಡಿಯೋರು ಯಾರಾದ್ರೂ ಕೂಡ. ಇದು ದುಬೈಯಲ್ಲಿ ಇರೋದ್ರಿಂದ ಸ್ವಲ್ಪ ಟಫ್ ಅಂತ ಹೇಳ್ತಾರೆ. ನೋಡ್ಬೇಕು ಏನಾಗುತ್ತೆ ಅಂತ. ಟೀಮ್ ಇಂಡಿಯಾ ಆಟಗಾರರಿಗೆ ನಾಳೆ ಯಾವ ರೀತಿ ಆಡಬೇಕು ಅನ್ನೋದಾದ್ರೆ ಏನ್ ಹೇಳೋಕೆ ಇಷ್ಟಪಡ್ತೀರಿ? ಬಾಲಿಂಗ್ ಅಲ್ಲಿ ಸ್ವಲ್ಪ ಫಸ್ಟ್ ಇನ್ನಿಂಗ್ಸ್ ಏನಾದ್ರು ಸಿಕ್ಕರೆ ಬಾಲಿಂಗು ಅದ್ಭುತವಾಗಿ ಮಾಡಬೇಕು, ಫೀಲ್ಡಿಂಗ್ ಮಾಡಬೇಕು. ಬ್ಯಾಟಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ಫಸ್ಟ್ ಇರ್ಲಿ ಸೆಕೆಂಡ್ ಇರ್ಲಿ ಬ್ಯಾಟಿಂಗ್ ತುಂಬಾ ಚೆನ್ನಾಗಿ ಆಡ್ಲಿ ಅಂತ ಹಾರೈಸ್ತೇವೆ. ಓಕೆ ಸರ್, 25 ವರ್ಷದ ಹಿಂದೆ ಮುಖಾಮುಖಿ ಆಗಿದ್ವಿ ಹೀಗೆ ನ್ಯೂಜಿಲೆಂಡ್ ಮತ್ತೆ ಹೌದೌದು. ಈಗ ಅವಾಗ ಸೋತಿದ್ವಿ, ಬಟ್ ನಾಳೆ ಗೆಲ್ತಾರ ಅಂತೀರಾ? ಖಂಡಿತವಾಗ್ಲೂ ನಾಳೆ ಗೆಲ್ಲೇ ಗೆಲ್ತಾರೆ ಸರ್. ಈ ತರ ಫಾರ್ಮ್ ಇದೆ, ಖಂಡಿತವಾಗ್ಲೂ ಗೆಲ್ಲೇ ಗೆಲ್ತಾರೆ. ಎಲ್ಲ ಆಟಗಾರರಿಗೆ ಒಂದು ಬೆಸ್ಟ್ ವಿಷಯ. ಓಕೆ, ಎಲ್ಲ ಆಟಗಾರರಿಗೂ ತುಂಬಾ ಅಭಿನಂದನೆಗಳು. ನಾಳೆಗೆ ವಿಜಯಶಾಲಿಯಾಗಿ ಬನ್ನಿ ಅಂತ ಹಾರೈಸ್ತಾರೆ. ಗೆಲ್ಲೇಬೇಕು, ಅದರಲ್ಲೂ ಟೀಮ್ ಇಂಡಿಯಾ ಗೆಲ್ಲೇಬೇಕು. ಅವ್ರು ಚೆನ್ನಾಗಿ ಆಡ್ತಾರೆ ಅಂತ ನಂಗೆ ಕಾನ್ಫಿಡೆನ್ಸ್ ಇದೆ. ಹೂ ಇಸ್ ಯುವರ್ ಫೇವರೇಟ್ ಪ್ಲೇಯರ್ ಇನ್ ಟೀಮ್ ಇಂಡಿಯಾ? ಆಫ್ ಕೋರ್ಸ್ ವಿರಾಟ್ ಕೊಹ್ಲಿ. ನಾಳೆ ಸೆಂಚುರಿ ಬಾರಿಸ್ತಾರಂತೀರಾ? ಹಾ, ಆಫ್ ಕೋರ್ಸ್. ಕಮಾಲ್ ಮಾಡ್ತಾರಾ? ಹೌದು, ಮಾಡಬೇಕು. ಆಫ್ ಕೋರ್ಸ್ ಅವ್ರು ಮಾಡ್ತಾರೆ. ಓಕೆ, ನಾಳೆ ಟೀಮ್ ಇಂಡಿಯಾ ಆಟಗಾರರಿಗೆ ಒಂದು ಟಿಪ್ಸ್ ಕೊಡೋದಾದ್ರೆ ಯಾವ ರೀತಿ ಆಡಬೇಕು? ಅವರು ಫುಲ್ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ. ಅವ್ರಿಗೆ ಇನ್ನೂ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆದ್ರೆ ಅವ್ರು ಚೆನ್ನಾಗಿ ಪ್ಲೇ ಮಾಡ್ತಾರೆ. ಹಾಗಾದ್ರೆ ದುಬೈಲಿ ಜಯಶಾಲಿಯಾಗಿ ಕಪ್ ಗೆಲ್ಕೊಂಡು ಬರೋದು ನಾವೇನು? ಹೌದು, ಆಫ್ ಕೋರ್ಸ್ ಇಂಡಿಯಾನೇ ಗೆಲ್ಬೇಕು. ಜೋರಾಗಿ ವಿಷಯ ಹೇಳಿ ನಮ್ಮ ಟೀಮ್ ಇಂಡಿಯಾಗೆ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ನಾಳೆ ವಿನ್ ಆಗ್ತಾರೆ ಸರ್. ನಾಳೆ ಸೆಂಚುರಿ ಬಾರಿಸ್ತಾರಂತೀರಾ ವಿರಾಟ್ ಕೊಹ್ಲಿ ಅವರು? ಬಾರಿಸ್ಬೋದು ಸರ್, ಬಾರಿಸ್ಬೇಕು. ಇಂಪಾರ್ಟೆಂಟ್, ಅವ್ರ ಸೆಂಚುರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾಳೆ ಅಂದ್ರೆ ಕಪ್ಪು ಫೈನಲ್ ನ್ಯೂಜಿಲೆಂಡ್ ಜೊತೆಗೆ. ಕಳೆದ 25 ವರ್ಷದ ಹಿಂದೆ ಹಿಂಗೆ ಮುಖಾಮುಖಿ ಆಗಿದ್ರು, ಸೋತ್ರು ಟೀಮ್ ಇಂಡಿಯಾದವರು. ಬಟ್ ನಾಳೆ ಗೆಲುವಿನ ಫೇವರೇಟ್ ಆಗ್ತಾರಾ ಅಂತೀರಾ? ಆಗ್ತಾರೆ ಸರ್, ಡೆಫಿನೆಟ್ಲಿ. ಹೋಪ್ಸ್ ಇದೆ, ತುಂಬಾ ಹೋಪ್ಸ್ ಇದೆ. ಒನ್ ಆಫ್ ದ ಅಮೇಸಿಂಗ್ ಟೀಮ್, ತುಂಬಾ ಹೋಪ್ಸ್ ಇದೆ. ಟೀಮ್ ಇಂಡಿಯಾ ಆಟಗಾರ ನಾಳೆ ಯಾವ ರೀತಿ ಆಡಬೇಕು ಅನ್ನೋ ಟಿಪ್ಸ್ ಕೊಡೋದಾದ್ರೆ ಏನು ಹೇಳ್ತೀವಿ? ಸ್ವಲ್ಪ ಸ್ಟ್ರಾಟಜಿ ಯೂಸ್ ಮಾಡಿ ಆಡ್ಲಿ ಅಂತ ಹೇಳ್ತೀನಿ. ಕಪ್ ಗೆಲ್ಲಪ್ಪ ಅಂತ ದೇವ್ರ ಹತ್ರ ಆಶಿಸಿ ಸಾಕು. ಡೆಫಿನೆಟ್ಲಿ ಸರ್. ವಿ ಆರ್ ಆಲ್ ಪ್ರೇಯಿಂಗ್. ನಾವು ಈವನ್ ಫಾಲೋ ಮಾಡಿಲ್ಲ ಅಂದ್ರೂ ವಿ ಆರ್ ಪ್ರೇಯಿಂಗ್. ಎಟ್ ದ ಎಂಡ್ ವಿನ್ ಆದರೆ ತುಂಬಾ ಖುಷಿ. ವಿ ವಿಲ್ ಸೆಲೆಬ್ರೇಟ್ ದಟ್. ಇಂಡಿಯಾ ಯಾವಾಗಲೂ ನಮಗೆ ಇಂಡಿಯಾ ಗೆಲ್ಲಲೇಬೇಕು. ನಾವು ಇಂಡಿಯನ್ ನ್ಯಾಷನಲ್ ಅಲ್ವಾ, ಸೊ ನಮ್ಮ ಹೆಮ್ಮೆ ಇರಲೇಬೇಕು ನಮಗೆ. ಆಲ್ ದಿ ಬೆಸ್ಟ್ ಇಂಡಿಯಾ. ವಿರಾಟ್ ಕೊಹ್ಲಿ ನಾಳೆ ಸೆಂಚುರಿ ಹೊಡಿತಾರಂತೀರಾ? ಹೊಡಿಬೇಕು. ಲಾಂಗ್ ಮೀನ್ಸ್ ಈಗ ಈ ಸೀರೀಸಲ್ಲಿ ಚೆನ್ನಾಗಿ ಪ್ಲೇ ಮಾಡ್ತಾ ಇದ್ದಾರೆ. ಸೊ ಐ ಫೀಲ್ ಹಿ ಶುಡ್ ನಾಕ್ ಇಟ್ ಒನ್ಸ್ ಅಗೈನ್. ನಾಳೆ ಟೀಮ್ ಇಂಡಿಯಾ ಆಟಗಾರರಿಗೆ ಟಿಪ್ಸ್ ಕೊಡೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಿ ಸರ್? ನಾಳೆ ಯಾವ ರೀತಿ ಆಡಬೇಕು, ಟಾರ್ಗೆಟ್ ಯಾವ ರೀತಿ ಕೊಡಬೇಕು ಅಂತ? ನಾನು ಐ ಥಿಂಕ್ ದೇ ಹ್ಯಾವ್ ಟು ಪ್ಲೇ. ಅವರು 25 ಓವರ್ ತನಕ ನಿಧಾನವಾಗಿ ಪ್ಲೇ ಮಾಡಬೇಕು. ಮುಖ್ಯವಾಗಿ ರೋಹಿತ್ ಶರ್ಮಾ ಚೆನ್ನಾಗಿ ಪ್ಲೇ ಮಾಡಬೇಕು.
ಯಾಕೆಂದರೆ ಹೀ ಈಸ್ ಆನ್ ಆ್ಯಂಡ್ ಆಫ್. ಸೊ ಅದಕ್ಕೋಸ್ಕರ ಅವರು ಚೆನ್ನಾಗಿ ಪ್ಲೇ ಮಾಡಿದರೆ ಜಾಸ್ತಿ ಸ್ಕೋರ್ ಬರೋಕ್ಕೆ ಇನ್ನೂ ಜಾಸ್ತಿ ಇದೆ, ಚಾನ್ಸಸ್ ಜಾಸ್ತಿ ಇದೆ. ನಾಳೆ 25 ವರ್ಷ ತೀರಿಸ್ಕೊಳ್ತಾರೆ ಅಂತೀರಾ ಟೀಮ್ ಇಂಡಿಯಾದವರು? ನಂಬ್ತಾ ಇದ್ದೀವಿ. ಆಲ್ ದಿ ಬೆಸ್ಟ್. ನಾಳೆ ಟಾಸ್ ಗೆದ್ರೆ ಬ್ಯಾಟಿಂಗ್ ಆಯ್ದುಕೊಳ್ಬೇಕಾ ಬೌಲಿಂಗ್ ಫಸ್ಟಾ? ಬ್ಯಾಟಿಂಗ್ ನನ್ನ ಪ್ರಕಾರ ಬ್ಯಾಟಿಂಗ್. ಟಾರ್ಗೆಟ್ ಎಷ್ಟು ಕೊಡ್ಬೋದು ಮಿನಿಮಮ್ ಅಂದರೆ? ಈಗ 300 ಆದರೆ ಹೊಡಿದ್ರೇ ನಿಮಗೆ ಫಾಲೋ ಮಾಡ್ತಾರೆ. ಬೌಲಿಂಗಲ್ಲಿ ಟೈಟ್ ಮಾಡಬೇಕು ನಾವು. 300+ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಬಟ್ ಬೌಲಿಂಗ್ ಚೆನ್ನಾಗಿರಬೇಕು ನಾವು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.